ನಮಸ್ಕಾರ, ನಾನು BR ನಾಯ್ಡು. ಗಾಲ್ವಾನ್ ಘರ್ಷಣೆಯ ನಂತರ ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡಿರುವ ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಿಯೋಗ ಬಿಜೆಪಿ ಮತ್ತು RSS ನಾಯಕರನ್ನು ಭೇಟಿ ಮಾಡಿದೆ. ದೇಶದ್ರೋಹದ ಕೆಲಸಗಳಿಗೆ ಸದಾ ಮುಂದಾಗಿರುವ ಬಿಜೆಪಿ ನಮ್ಮ ವೀರ ಯೋಧರನ್ನು ಕೊಂದ ಶತ್ರು ದೇಶದ ಪ್ರತಿನಿಧಿಗಳನ್ನು ತಬ್ಬಿಕೊಂಡು ಆತಿಥ್ಯ ನೀಡಿ ಕಳುಹಿಸಿದೆ. ನಮ್ಮ ಧೈರ್ಯಶಾಲಿ ಸೈನಿಕರು ಗಾಲ್ವಾನ್ನಲ್ಲಿ ತಮ್ಮ ಪ್ರಾಣವನ್ನೇ ಅರ್ಪಿಸುತ್ತಿದ್ದಾರೆ. ಆದರೆ ಬಿಜೆಪಿ ನಾಯಕರು ನಮ್ಮ ವೈರಿಗಳೊಂದಿಗೆ ಅಪ್ಪುಗೆಯನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದಾರೆ. ಬಿಜೆಪಿಯ ಈ ದೇಶದ್ರೋಹಿ ಕೃತ್ಯದ ಬಗ್ಗೆ ಅಂಧ ಭಕ್ತರು ತುಟಿಕ್ ಪಿಟಿಕ್ ಎನ್ನದೆ ಕುಳಿತಿರುವುದು ಸಹ ಆಶ್ಚರ್ಯಕರ. ಚೀನಾ ಕಮ್ಯುನಿಸ್ಟ್ ಪಕ್ಷದ ನಿಯೋಗದ ಸದಸ್ಯರು ನವದೆಹಲಿಯ RSS ಪ್ರಧಾನ ಕಚೇರಿಗೆ ಭೇಟಿ ನೀಡಿದ್ದು, RSS ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಅವರೊಂದಿಗೆ ಸುಮಾರು 1 ಗಂಟೆ ಕಾಲ ಚರ್ಚೆ ನಡೆಸಿದ್ದಾರೆ. ಈ ಸಭೆಯು RSS ಮತ್ತು CPC ನಡುವಿನ ಮೊದಲ ಪ್ರಮುಖ ಸಭೆಯಾಗಿದ್ದು, ಭವಿಷ್ಯದಲ್ಲಿ ನಿಯಮಿತ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಇಬ್ಬರು ಒಪ್ಪಿಕೊಂಡಿದ್ದಾರೆ. ಸದಾ ದೇಶಭಕ್ತರ ರೀತಿಯಲ್ಲಿ ಫೋಸು ಕೊಡುತ್ತಾ ಒಳಗೊಳಗೆ ದೇಶದ ವಿರುದ್ಧ, ದೇಶದ ಹಿತಾಸಕ್ತಿಯ ವಿರುದ್ಧ ಹುನ್ನಾರ ನಡೆಸುವ ಬಿಜೆಪಿ ಯಾವ ಆತ್ಮಸಾಕ್ಷಿ ಇಟ್ಟುಕೊಂಡು ಬೇರೆಯವರ ದೇಶಭಕ್ತಿಯನ್ನು ಪ್ರಶ್ನಿಸುತ್ತಾರೆ ಎಂಬುದೇ ದೊಡ್ಡ ಸವಾಲಿನ ಸಂಗತಿ. ಈ ಮೊದಲು ಸಹ 6 ಸದಸ್ಯರ CPC ನಿಯೋಗವು ಬಿಜೆಪಿ ಪ್ರಧಾನ ಕಚೇರಿಗೆ ಭೇಟಿ ನೀಡಿತು. ಚೀನಾದ ಉಪಸಚಿವ ಸನ್ ಹೈಯಾನ್ ನೇತೃತ್ವ ವಹಿಸಿರುವ ನಿಯೋಗವು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಅವರ ನಿಯೋಗವನ್ನು ದೀನದಯಾಳ್ ಉಪಾಧ್ಯಾಯ ಮಾರ್ಗದಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿತು. ದೇಶಕ್ಕಾಗಿ ಪ್ರಾಣ ತೆತ್ತ, ರಕ್ತ ಚೆಲ್ಲಿದ ಯೋಧರ ನೆನಪು ಬಿಜೆಪಿಗೆ ಬರಲಿಲ್ಲವೇ? ಅಥವಾ ದೇಶದ ಹಿತಾಸಕ್ತಿಗಿಂತ ಪಕ್ಷದ ಹಿತಾಸಕ್ತಿಯೇ ಮುಖ್ಯ ಎಂದು ಬಿಜೆಪಿ ಭಾವಿಸಿದೆಯೇ? ಈ ಸಭೆಯಲ್ಲಿ ಭಾರತಕ್ಕೆ ಚೀನಾದ ರಾಯಭಾರಿ ಕ್ಸು ಫಿಹಾಂಗ್ ಕೂಡ ಭಾಗವಹಿಸಿದ್ದರು ಎಂಬುದು ಗಮನಾರ್ಹ ಸಂಗತಿ. ನೆರೆಯ ಶತ್ರು ರಾಷ್ಟ್ರಗಳೊಡನೆ ವಿವಾದಾತ್ಮಕ ವಿಷಯಗಳಲ್ಲಿ ಕೈಜೋಡಿಸುತ್ತಾ ಬಂದಿರುವ ಬಿಜೆಪಿ ಇದುವರೆಗೂ ಗಡಿ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನವನ್ನೇ ಮಾಡಿಲ್ಲ ಎಂಬುದು ಆಶ್ಚರ್ಯಕರ ಸಂಗತಿಯಲ್ಲವೇ? ಬಿಜೆಪಿಯ ಕುತಂತ್ರ, ಹುನ್ನಾರ ತಿಳಿದವರಿಗೆ ಇದು ಆಶ್ಚರ್ಯಕರ ಸಂಗತಿಯಲ್ಲ. ಜೈ ಹಿಂದ್, ಜೈ ಕರ್ನಾಟಕ.